ನನ್ನ ಪ್ರೀತಿಯ ಓದುಗರೆ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಇವತ್ತೇನಪ್ಪಾ ಅಂತ ಹೇಳಿದ್ರೆ 6ನೇ ತರಗತಿಯ LBAವನ್ನ SSC ಒಂದು ಸಾಮಾಜಿಕ ವಿಜ್ಞಾನದ ಒಂದು LBAವನ್ನ ನೋಡ್ತಾ ಇದ್ವಿ. ಸೊ ನಿನ್ನೆ ಮೈಸೂರು ಮತ್ತು ಬೆಂಗಳೂರು ವಿಭಾಗವನ್ನು ನೋಡಿದ್ವಿ. ಇವತ್ತು ಕಲಬುರಗಿ ಮತ್ತು ಇನ್ನು ಉಳಿದಂತ ಬೆಳಗಾವಿ ವಿಭಾಗವನ್ನ ನೋಡೋಣ. ಸೊ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ನೋಡಿ, ನಿನ್ನೆ ಮೊನ್ನೆ ಬರುತ್ತಕ್ಕಂಥ ಎಕ್ಸಾಮ್‌ಗಳಲ್ಲಿ ತುಂಬಾ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿದ್ದಾವೆ. ಸೊ ಹಾಗಾಗಿ ಇದನ್ನ ಜಾಸ್ತಿ ಆ, ನಿಮ್ಗೆ ಎಷ್ಟಾಗುತ್ತೆ ಸ್ಪೀಡ್ ಆಗಿ ಇಟ್ಕೊಂಡು ನೋಡಿ. ಸೊ ನಿಮ್ಗೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡಿ. ಸ್ಕಿಪ್ ಮಾಡಿ ಇಷ್ಟ ಆದ್ರೆ ನೀವು ಒಂದು 5-6 ಪುಸ್ತಕದಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೇಸಿಕ್ ಲೆವೆಲ್ ಇರುತ್ತೆ. ಅದಾದ್ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಪ್ರಶ್ನೆಗಳನ್ನ ಪರೀಕ್ಷೆಗೆ ಕೇಳುವಂಥ ಪ್ರಶ್ನೆಯನ್ನ ನಾವು ನೋಡಬೇಕಾಗಿರುತ್ತೆ. ಸೊ ನೋಡಿ, ಪ್ರಸ್ತುತ ನೋಡಿ ವಿಜ್ಞಾನ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಲ್ಲ ಅಂತಲ್ಲ, ಕೇಳೋ ಚಾನ್ಸ್ ಕಡಿಮೆ ಇರುತ್ತೆ. ಕಲಬುರಗಿ ವಿಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಬಂದು 7 ಆಗಿರ್ತದೆ. ಇನ್ನು ಅಕ್ಟೋಬರ್ 2021 ಅಕ್ಟೋಬರ್ 2ರಂದು ರಚನೆಯಾದ ಹೊಸ ಜಿಲ್ಲೆ 31ನೇ ಜಿಲ್ಲೆಯಾಗಿ ನಾವು ವಿಜಯನಗರ ಜಿಲ್ಲೆ ರಚನೆ ಆಯಿತು. ಇದಕ್ಕೆ 2ನೇ ಪ್ರಶ್ನೆಗೆ ಏನಪ್ಪಾ ವಿಜಯನಗರ ಅಂತದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಪ್ರಾಚೀನ ಬೌದ್ಧ ಸ್ತೂಪಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಂತಂದ್ರೆ ನಾನು ಓದಿರ್ತೀರಲ್ವಾ ಸಂಹಿತೆಯಲ್ಲಿ ಈ ಒಂದು ಸ್ತೂಪಗಳು ಕಂಡು ಬರ್ತದೆ. ಇನ್ನು ರಾಯಚೂರಿನ ಮಸ್ಕಿಯಲ್ಲಿ ಅಶೋಕನ ಮಹಾರಾಜನ ಶಿಲಾಶಾಸನ ಅಂತ ಹೇಳ್ತೀವಿ. ಇದರಲ್ಲಿ ಮಸ್ಕಿ ಶಾಸನ ಅಂತ ಹೇಳ್ತೀವಿ. ಯಾಕಪ್ಪ ಅಂತ ಫೇಮಸ್ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಏನು ಶಾಸನವನ್ನ ಹೆಚ್ಚಿಸುವಂತವನು ಅಶೋಕ ಅಂತ ತಿಳಿದಂತೆ ಈ ಮಸ್ಕಿ ಶಾಸನದಿಂದ ಹಾಗಾಗಿ. ಇನ್ನು ಅಶೋಕ ಮಹಾರಾಜ ಮೌರ್ಯರ ಒಂದು ಮಂಥನಕ್ಕೆ ರಾಜಮನೆತನಕ್ಕೆ ಸೇರಿರ್ತಾರೆ. ಇನ್ನು ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ ಒಂದು ಮಾನ್ಯಕೇಟ. ಇನ್ನು ಮಾನ್ಯಕೇಟ ಯಾವ ಜಿಲ್ಲೆಯಲ್ಲಿದೆ? ಸೊ ಕಲಬುರಗಿ ಜಿಲ್ಲೆಯಲ್ಲಿ ಈ ಮಾನ್ಯಕೇಟ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ವಿಜಯನಗರ ಅರಸರ ರಾಜಧಾನಿ, ಇಲ್ಲಿ ಆರಂಭಿಕ ರಾಜಧಾನಿ ಅಂತಂದ್ರ ಅಂದಾಗ ಸೊ ಇಲ್ಲಿ ಸ್ವಲ್ಪ ಇಲ್ಲಿ ಚೇಂಜ್ ಆಗುತ್ತೆ. ಆರಂಭಿಕ ರಾಜಧಾನಿ ಬಂದು ಕಿಷ್ಕಿಂಧ ಅಂತಕ್ಕಂಥದ್ದು. ಇನ್ನು ವಿಜಯನಗರ ಸಾಮ್ರಾಜ್ಯ ಅರಸರ ರಾಜಧಾನಿ ಅಂತಂದ್ರೆ ನಾವು ಹಂಪಿ ಅಂತ ಹೇಳ್ತೀವಿ. ವಿಜಯನಗರದಲ್ಲಿ ಕಂಡು ಬರ್ತಕ್ಕಂಥ ಹಂಪಿ. ಅದು ಈಗ 1876ರಲ್ಲಿ ನಾವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥದ್ದನ್ನು ಕಾಣ್ತೀವಿ. ನೀವು ₹50 ನೋಟಿನ ಕಾಣ್ತಿರಲ್ಲ, ಕಲಿಯುತ್ತಾ ಅದು ಕೂಡ ವಿಜಯನಗರದಲ್ಲಿ ಅಥವಾ ಹಂಪಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಹೈದರಾಬಾದ್ ನಿಜಾಮನ ಖಾಸಗಿ ಸೈನ್ಯದ ಹೆಸರು ತುಂಬಾ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ. ಇನ್ನು ರಜಕಾರರು ಅಂತಕ್ಕಂಥದ್ದು ಇದಕ್ಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಓಕೆನಾ? ಇನ್ನು ಭಾರತ ಉಕ್ಕಿನ ಮನುಷ್ಯ ಗೊತ್ತಲ್ವಾ? ಯಾಕೆ ಉಕ್ಕಿನ ಮನುಷ್ಯ ಅಂತ ಕರೀತಾರಪ್ಪ ಅಂತ ಹೇಳಿದ್ರೆ ಇವರು ಅವಾಗ ಏನು ಸ್ವತಂತ್ರ ಬಂದಾಗ ಎಲ್ಲ ಅರಿವು ಹಂಚಿ ಹೋಗಿರ್ತಕ್ಕಂಥ 562 ದೇಶ ಸಂಸ್ಥಾನಗಳನ್ನ ಒಗ್ಗೂಡಿಸುವಂತ ಕೆಲಸ ಮಾಡಿರ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಈಗ ಸ್ಟ್ಯಾಚ್ಯೂ ಅವ್ರದ್ದು ಅತ್ಯಂತ ಎತ್ತರವಾದಂತಹ ಸ್ಟ್ಯಾಚ್ಯೂ ಅಂತ ಕೇಳಿದ್ರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಉತ್ತರವನ್ನ ತಿಳಿದಿರುತ್ತೆ. ಇನ್ನು ದರೋಜಿ ಕರಡಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಪ್ರಸಿದ್ಧ 2 ಕರಡಿಧಾಮಗಳಲ್ಲಿ ದರೋಜಿ ಕರಡಿಧಾಮ ಒಂದು ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನೊಂದು ಕೂಡ ಬಾಗಲಕೋಟೆ ಅಂತಿದೆ. ಸೊ ಕಿತ್ತೂರಾಣಿ ಹೆಸರು ವೀರವನಿತೆ ಓಬವ್ವ ಅಂತ ಅವರು ಇದಾಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಹೆಸರು ಅದು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಓಕೆ ಆಮೇಲೆ ಇದು ಬುಡಕೋಟೆಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಇಲ್ಲಿ ಸಾರಿ ಗುಲ್ಬರ್ಗದಲ್ಲಿ ಅಥವಾ ಕಲಬುರಗಿಯಲ್ಲಿ ನಾವು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಕಾಣ್ತೀವಿ. ಓಕೆನಾ? ನೆಕ್ಸ್ಟ್ ಕಾರಂಜ ಅಣೆಕಟ್ಟು. ಸೊ ಕಾರಂಜ ಅಣೆಕಟ್ಟು ಕಾರಂಜ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಕಾರಂಜ ಅಣೆಕಟ್ಟು ಇರ್ತಕ್ಕಂಥದ್ದು ಇದು ನಾವು ಉತ್ತರ ಕನ್ನಡದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ದೊರೆಯುವಂತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ನಾವು ರಾಯಚೂರು ಹಟ್ಟಿ ಚಿನ್ನಗಣಿ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ರಾಯಚೂರಿನ ಹಟ್ಟಿ ಚಿನ್ನಗಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಈಗ ನಾವು ಪ್ರಸಿದ್ಧ ಅಣೆಕಟ್ಟುಗಳನ್ನ ನಾವು ನೋಡ್ಕೊಳ್ಬೇಕಾದ್ರೆ ತುಂಗಭದ್ರಾ ಅಣೆಕಟ್ಟು. ಸೊ ಅದು ತುಂಗಭದ್ರಾ ನದಿ ಕಟ್ಟಲಾಗಿದೆ. ಇನ್ನು ಕೃಷ್ಣಾ ನದಿಗೆ ಬಸವಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇನ್ನೊಂದು ಆಲಮಟ್ಟಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇನ್ನು ಕನ್ನಡದ ಮೊಟ್ಟ ಮೊದಲ ಶಾಸ್ತ್ರಕೃತಿ ಯಾವುದಂತ 16 ಕೃತಿ ಇದೆ. ಕನ್ನಡದ ಮೊದಲ ಶಾಸ್ತ್ರಕೃತಿ ಯಾವುದು ಅಂತ ಕೇಳಿದ್ದಾರೆ. ಕವಿರಾಜ ಮರ್ತ ಅಂತ
ಎದುರಾಗೊಂಡಂತ. ಇನ್ನು ಕನ್ನಡದ ರತ್ನಾತ್ರಯರು ಯಾರು? ರತ್ನಾತ್ರಯ ತ್ರಿಮುಖರು. ರತ್ನಾತ್ರಯ ಅಂದ್ರೆ 3 ಜನ ಯಾರು ಅಂತ. ಪಂಪರ ಅಂದ್ರೆ ಪಂಪ, ರನ್ನ, ಪೊನ್ನ. ಕೊರಜ, ಕೊರಜ ಚಕ್ರವರ್ತಿಗಳು. ಕವಿ ಚಕ್ರವರ್ತಿ ಕೊರಜ ಅಂತ ಇತ್ತು. ಆ, ಪೊನ್ನ, ಜನ್ನ, ಜನ್ನ, ಪೊನ್ನ, ರನ್ನ, ಜನ್ನ. ಇನ್ನು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜ ರಚಿಸಿರ್ತಕ್ಕಂಥ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆಗಿರುತ್ತೆ. ಇನ್ನು ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ಸೊ ಇವರ ಒಂದು ಕಾವ್ಯನಾಮೆಯನ್ನು ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆನಾ? ಕನ್ನಡ ವಿಶ್ವವಿದ್ಯಾಲಯ ಇಲ್ಲಿದೆ. ಕನ್ನಡ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಆ ಹಂಪಿಯಲ್ಲಿ, ಹಂಪಿಯ ಸಮೀಪ ಕಂಡುಬರುತ್ತೆ. ಕಮಲಾಪುರ ಅಂತ ಇದೆ. ಸೊ ಅಲ್ಲಿ ಕಂಡುಬರುತ್ತೆ ಕನ್ನಡ ವಿಶ್ವವಿದ್ಯಾಲಯ. ಹಂಪಿ ಅಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕಲಬುರಗಿ ವಿಭಾಗದ 2 ನದಿಗಳನ್ನು, ಕಲಬುರಗಿ ಜಿಲ್ಲೆಯಲ್ಲಿ 7 ಜಿಲ್ಲೆಗಳಲ್ಲಿ ಸುಮಾರು ಹಲವಾರು ನದಿಗಳು ಇರುತ್ತವೆ. ನಾವು ಈಶಾನ್ಯಕ್ಕೆ ಇರುವಂತಹ ತುಂಗಭದ್ರಾ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಪೂರ್ವಕ್ಕೆ ಇರತಕ್ಕಂಥ ತುಂಗಭದ್ರಾ ನದಿ ಅಥವಾ ಪೂರ್ವಕ್ಕೆ ಇರತಕ್ಕಂಥ ಕೃಷ್ಣಾ ನದಿ ಮತ್ತು ಗಂಗೆ ನದಿ. ಸೊ ಇವು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ನದಿಗಳಾಗಿರ್ತವೆ. ಇನ್ನು ಕಲಬುರಗಿ ವಿಭಾಗದಲ್ಲಿ ಜನರಿಗೆ ಮೀಸಲಾತಿ ತಿದ್ದುಪಡಿ ಯಾವುದು ಅಂತ ಕೇಳಿದರೆ 98ನೇ ತಿದ್ದುಪಡಿ ಇದೆ ಅಲ್ವಾ? 98ನೇ ತಿದ್ದುಪಡಿ ಅಂತಕ್ಕಂಥ ಸಂವಿಧಾನಿಕ ತಿದ್ದುಪಡಿ ಏನಿದೆ ಅದು 371 ಇದೆ ಅಲ್ವಾ? ಸೊ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಓಕೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದಂದ್ರೆ ಕೃಷಿ ವಿಶ್ವವಿದ್ಯಾಲಯ ಅದು ರಾಯಚೂರು ಜಿಲ್ಲೆಯಲ್ಲಿ ನಮ್ದು ಕಂಡುಬರುತ್ತೆ. ಓಕೆನಾ? ಇನ್ನು ಕಲಬುರಗಿ ವಿಭಾಗದ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಯಾರು? ಕಲಬುರಗಿ ಸ್ವತಂತ್ರ ಹೋರಾಟಗಾರ ಯಾರಪ್ಪ ಅಂತ ಹೇಳಿದ್ರೆ ಶ್ರೀ ರಾಮಾನಂದ ತೀರ್ಥರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಆಗುತ್ತೆ. ಸಂಪಡಿಸತಕ್ಕಂತೆ ಅಂತ ಉತ್ತರ ಆಗಿರುತ್ತೆ. ಇನ್ನು ಕಲಬುರಗಿ ವಿಭಾಗದ ಪ್ರಮುಖ ವಚನಕಾರರನ್ನು ಹೆಸರಿಸಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದು ಏನು ವಚನ ಸಾಹಿತ್ಯ 12ನೇ ಶತಮಾನದ ವಚನ ಸಾಹಿತ್ಯ ಅಂತ ಏನಿದೆಯಲ್ಲ ಸೊ ಇದೆಲ್ಲ ಈ ಒಂದು ಕಲಬುರಗಿ ವಿಭಾಗದ ಕಂಡು ಬರ್ತಕ್ಕಂಥ ಆಗಿರುತ್ತೆ. ನಾವು ಏನು ಹೇಳ್ತೀವಿ ಬಸವಣ್ಣ ಆಗಿರ್ಬೋದು, ಅಲ್ಲಂ ಪ್ರಭು ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಇದೆಲ್ಲವೂ ಕೂಡ ಕಲ್ಯಾಣ ಕರ್ನಾಟಕದ ಅಥವಾ ಕಲಬುರಗಿ ವಿಭಾಗದ ಒಂದು ವಚನಕಾರರು ಅಂತ ಹೇಳ್ತೀವಿ. ನಾವು ನೋಡಿ ಪಂಪ ಬರೀ ಕೇಳಿದರೆ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾನೆ. ಕನಕದಾಸರು ಅಲ್ಲಿ ನಿಮಗೆ ಕೇಳಿದೆ, ಕನಕದಾಸರು ಕಾವ್ಯದಲ್ಲಿ ಆದಿಕೇಶವ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ. ಬಸವೇಶ್ವರರು ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಮಹಾಗಾವ್ ಕಲ್ಯಾಣ ಶೆಟ್ಟಿ ಅವರು ಇವರು ಕನ್ನಡ ಸಂಘನ ಕಟ್ಟಿದಂಥವರು. ನೀವು ಕೇಶಿರಾಜ ಮತ್ತು ಮೊದಲ ವ್ಯಾಕರಣಕರ್ತ ಇದ್ದಾರೆ ಶಬ್ದಮಣಿ ದರ್ಪಣ. ನೀವು ಉಳಿದ ಶ್ರೀ ವಿಜಯನು ಅಂತ ತೆಗೆದುಕೊಂಡಂತ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ ಈ ಏನಪ್ಪ ಲೆಂತ್ ಆನ್ಸರ್ ಇರೋದಿಲ್ಲ. ಸೊ ಇವೆಲ್ಲ ಚರ್ಚೆ ಜೊತೆಗೆ ಆ ಒಂದು ಕಾಲ್ಪನ್ ಮಾಡಿದಾಗ ಯಾವ ವಿವರವಾಗಿ ಉತ್ತರವನ್ನು ಹಿಡಿದಿರೋದನ್ನು ನೋಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿದೆ ನೋಡಿ ಬೆಳಗಾವಿ ವಿಭಾಗದ ಇರುವಂತಹ ಜಿಲ್ಲೆಗಳ ಸಂಖ್ಯೆ ಇಲ್ಲಿ ನೋಡಿ. ಇಲ್ಲಿ ಕೂಡ ಏನು ಶಬ್ದಪ್ಪ ಅಂತ ಹೇಳಿದ್ರೆ 7 ಜಿಲ್ಲೆಗಳನ್ನ ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಕದಂಬರ ರಾಜಧಾನಿ ಇದು ನಿಶ್ಚಿತವಾಗಿ 3ನೇ ಪ್ರಶ್ನೆ ಅಂತ ಐತೆ. ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬನವಾಸಿ ಕದಂಬರು ಬನವಾಸಿ ಬಗ್ಗೆ ಬಸವೇಶ್ವರರು ಆಯ್ಕೆಯಾದ ಸ್ಥಳ. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ. ಬಸವೇಶ್ವರರು ಇದೇ ಸ್ಥಳದಲ್ಲಿ ಆಯ್ಕೆಯಾದರೆ ಅದನ್ನು ನೀವು ಹೇಳಬೇಕಾಗುತ್ತೆ. ಓಕೆನಾ? ಇನ್ನು ಕೂಡಲ ಸಂಗಮ ತಿಳಿಸೋದು ಕೆಳಗಡೆ ಇದೆ. ಕೂಡಲ ಸಂಗಮ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಥಳ ಆಗಿರುತ್ತೆ. ಕೆಳಗಡೆ ಉತ್ತರ ಇದೆ. ಸೊ ಅದಕ್ಕೆ ಕೂಡಲ ಸಂಗಮ ಸರಿಯಾದ ಸ್ಥಳ ಕೂಡಲ ಸಂಗಮ ಅಂತ ಸರಿಯಾದ. ಇನ್ನು ಹಂಪಿ ರಾಷ್ಟ್ರೀಯ ಉದ್ಯಾನವನ ಇರ್ತಕ್ಕಂಥ ಯಾವ ನದಿ ದಡದಲ್ಲಿ ನೋಡಿದೆ ಅಂತ ಕೇಳಿದರೆ ಇದಕ್ಕೆ ನೀವು ಉತ್ತರವನ್ನು ಹೇಳಿ. ಓಕೆನಾ? ಹಂಪಿ ಉದ್ಯಾನವನ ಹಂಪಿ ರಾಷ್ಟ್ರೀಯ ಉದ್ಯಾನವನ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಮತ್ತೆ ಯಾವ ನದಿಯ ದಂಡೆ ಮೇಲಿದೆ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಮಾಡಿ ಕೇಳಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ. ಓಕೆನಾ? ಬಹಳಷ್ಟು ಜನ ಈ ಪ್ರಶ್ನೆಗೆ ಉತ್ತರ ದಿನವಳಕೆ ನಾವು ನೋಡ್ತಾ ಇರ್ತೀವಿ ಗಾಡಿ ನಿಲ್ಸುತ್ತ ಅಂತ. ಅರಣ್ಯಕ್ಕೆ ಪ್ರಸಿದ್ಧ ಇರತಕ್ಕಂಥ ಸ್ಥಳ ಅಂತಂದ್ರೆ ಗಾಡಿ ಅಂತದ್ದು ಸರಿಯಾದ ಉತ್ತರ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ನಾವು ಅದು ಹೇಳಿದ್ವಿ ಕೃಷ್ಣಾ ಬಗ್ಗೆ ಇನ್ನೊಂದು ಅಣೆಕಟ್ಟಿದೆ ಅಂತ. ಸೊ ಅದಕ್ಕೆ ನಾವು ಆಲಮಟ್ಟಿ ಜಲಾಶಯ, ಆಲಮಟ್ಟಿ ಅಣೆಕಟ್ಟು ಅಂತಕ್ಕಂಥದನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆ ಈಗ ಸಹ ಕರೀತಾರೆ. ಇನ್ನು ಬೆಳಗಾವಿ ವಿಭಾಗದಲ್ಲಿ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಕೇಂದ್ರ ಅಂತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲು ಹೇಳಿದ್ರೆ ಬ್ಯಾಡಗಿ ಅಂತ ಸರಿಯಾದ ಉತ್ತರ ಬ್ಯಾಡಗಿ ಆಗಿರುತ್ತೆ ಅಥವಾ ಹಾವೇರಿ ಆಗಿರುತ್ತೆ. ಓಕೆನಾ? ಇದು ಸಹ ಹಾವೇರಿ.
ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಮೆಕ್ಕೆಜೋಳ ತಂತ್ರಜ್ಞಾನವನ್ನ ಅತಿ ಹೆಚ್ಚು ಮೆಕ್ಕೆಜೋಳ ಸುಧಾರಿತ ಬೀಜವನ್ನು ತಿಳ್ಕೊಂಡು ಬರೋದು ಇಲ್ಲಿ ಮಾಡುತ್ತೆ. ಸೊ ಹಾಗಾಗಿ 6 ಗಂಟೆಗೆ ಸರಿ ಅಥವಾ ಇನ್ನು 6 ಗಂಟೆಗೆ ಸರಿ. ಇನ್ನು ವಚನ ಸಾಹಿತ್ಯದ ಪಿತಾಮಹ, ನಾವು ವಚನ ಸಾಹಿತ್ಯ ಪಿತಾಮಹ ಅಂತೇಳಿ ಪಾಗು ಹಳಕಟ್ಟಿಯವರಿಗೆ ನಾವು ವಚನ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ವಚನವನ್ನ ರಚಿಸಿದಂತ ನುಡಿದರು ನುಡಿದರಲ್ಲ. ಸೊ ಅದೇ ವಚನ ದೇವಿ ಲಕ್ಷ್ಮಿ ಅಂತ ಕರಿತೀವಿ. ಆದ್ರೆ ಇವ್ರನ್ನ ಪಾಗು ಹಳಕಟ್ಟಿಯವ್ರನ್ನ ವಚನ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ತುಂಬಾ ಸಿಂಪಲ್ ಆಗಿದೆ ನೋಡಿ. ನಿತ್ಯಾಧಾರಿ ಧೋರಣ ಅಂದ್ರೆ ನಿತ್ಯಹಾರಿ ಧೋರಣ ಅಂದ್ರೆ ವರ್ಷ ಪೂರ್ತಿನೂ ಏನು ನಾವು ಹೆಸರಾಗಿರ್ತಕ್ಕಂಥ ಕಾಳುಗಳನ್ನು ನಾವು ನಿತ್ಯಹಾರಿ ಕಾಳುಗಳು ಅಂತ ಕರಿತೀವಿ. ಇನ್ನು ಕೈಗಾ ವಿದ್ಯುತ್ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಈ ಕೈಗಾ ವಿದ್ಯುತ್ ಸ್ಥಾವರ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯದು. ಕಾಳಿ ನದಿಯ ಯಾವ ದಂಡೆಯ ಮೇಲಿದೆ, ಬಲಗಡೆನೋ ಅಥವಾ ಎಡಗಡೆನೋ ಅಂತಕ್ಕಂಥದ್ದನ್ನು ನೀವು ಉತ್ತರವನ್ನು ಹೇಳ್ಬೇಕಾಗುತ್ತೆ. ಯಾವ ದಂಡೆಯ ಮೇಲೆ, ಬಲಗಡೆನೋ ಅಥವಾ ಎಡಗಡೆನೋ ದಂಡೆಯ ಮೇಲೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಮಲಪ್ರಭಾ ನೀರಾವರಿ ಯೋಜನೆಯನ್ನ ಏನಂತ ಕರೀತಾರೆ? ಮಲಪ್ರಭಾ ನೀರಾವರಿ ಯೋಜನೆ ಇರ್ತಕ್ಕಂಥದ್ದು ಸೌದತ್ತಿಯಲ್ಲಿ ಇರೋದು. ಇದನ್ನ ನವಿಲು ತೀರ್ಥ ಯೋಜನೆ ಅಂತ ಕೂಡ ಕರೀತಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರು ಅಂತೇಳಿ ನಾವು ಧಾರವಾಡವನ್ನ ನಾವು ಕರೀಬಹುದು. ಓಕೆನಾ. ನೆಕ್ಸ್ಟ್ ನೋಡಿ 15ನೇ ಪ್ರಶ್ನೆ. ಕನ್ನಡ ನಿಘಂಟು 4 ಸಂಪುಟಗಳಲ್ಲಿ ಹೊರತಂದಂತಹ ಯಾರು ತಂದ್ರು ಅಂತ ಕೇಳಿದ್ದಾರೆ. ಸೊ ನಾವು ರೇವರೆಂಟ್ ಫರ್ಡಿನೆಂಟ್ ಪಿಟಲ್ ಅಂತ ಹೇಳ್ತೀವಿ. ಸೊ ಅವರು ಈ ಒಂದು ಕನ್ನಡ ನಿಘಂಟಿನಲ್ಲಿ ತರ್ತಾರೆ. ಓಕೆನಾ. ಅದ್ರ ಹೆಸರು ಕನ್ನಡ ನಿಘಂಟು ಅಂತ. ಜಾನಪದ ಗಾರ್ಡಿಗ ಯಾರು? ಜಾನಪದ ಗಾರ್ಡಿಗ ಅಂತೇಳಿ ನಾವು ಬಾಳಪ್ಪ ಹುಕ್ಕೇರಿ, ಕೇರಿ ಬಾಳಪ್ಪ ಹುಕ್ಕೇರಿ ಅವರನ್ನ ನಾವು ಜಾನಪದ ಗಾರ್ಡಿಗ ಅಂತೇಳಿ ಕರಿತೀವಿ. ಎಷ್ಟು 17ನೇ ಪ್ರಶ್ನೆ ನೋಡಿ. 17ನೇ ಪ್ರಶ್ನೆ. ಕರ್ನಾಟಕ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಇದೆ? ಕರ್ನಾಟಕ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ನಾವು ಧಾರವಾಡದಲ್ಲಿ ಇರೋದನ್ನು ಕರಿತೀವಿ. ಧಾರವಾಡ. ಮೊಟ್ಟ ಮೊದಲು ಕನ್ನಡಾಂಬೆಯ ಚಿತ್ರಪಟವನ್ನ ರಚಿಸಿದವರು ಯಾರು? ರಾಹ ದೇಶಪಾಂಡೆ ಅಂತಕ್ಕಂಥವ್ರು ಕನ್ನಡದ ಮೊಟ್ಟ ಮೊದಲ ಕನ್ನಡಾಂಬೆ ಚಿತ್ರವನ್ನ ರಚನೆ ಮಾಡಿರ್ತಕ್ಕಂಥವ್ರು ರಾಹ ದೇಶಪಾಂಡೆ ಅವರು. ರಾಹ ದೇಶಪಾಂಡೆ ಸರಿ ಬರೆಯಲ್ಲ, ತೊಂದರೆ. ಸರಿ, ರಾಹ ದೇಶಪಾಂಡೆ ಅಲ್ಲ, ಅಂದಾನಪ್ಪ ದೊಡ್ಡಮೇಟಿ ಅಂತ ಸಿರಿಗನ್ನಡಂ ಗಲ್ಗೆ ಅಂತಕ್ಕಂಥದ್ದನ್ನು ರಾಹ ದೇಶಪಾಂಡೆ ಅವರು ಬರುತ್ತಾರೆ. ಸಾರಿ, ಕ್ಷಣದಲ್ಲಿ ರಾಹ ದೇಶಪಾಂಡೆ ಅವರು. ಇನ್ನು ಸಾಮಾನ್ಯ ಶಕ 1924ರಲ್ಲಿ ಭಾರತೀಯ ಕಾಂಗ್ರೆಸ್ ಅಧಿವೇಶನ ಯಾರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಅಂತ ಹೇಳಿದ್ದಾರೆ. ಸೊ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡಂತಹ ಏಕೈಕ ಒಂದು ಸಮಾವೇಶ ಅಂತ ಅಂದ್ರೆ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಸೊ ಅವರಾಗಿರ್ತಾರೆ, ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ಇನ್ನು ಸಿದ್ದೇಶ್ವರ ಸ್ವಾಮಿಗಳು ಒಮ್ಮಿಸಿದ ಯೋಜನೆಗೆ ಕಾಯಕ ಯೋಗಿ ಅಂತಕ್ಕಂಥದ್ದು ಇದಕ್ಕೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಗುಳದ ಗುಡ್ಡ ಅಂತಕ್ಕಂಥದ್ದು ರವಿಕೆಗೆ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನು ಚಾಲುಕ್ಯರ ರಾಜಧಾನಿ ಬಾದಾಮಿ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡದಲ್ಲಿ ಇರ್ತಕ್ಕಂಥದ್ದು ಎಷ್ಟು 400. ಇನ್ನು ಗ್ರಾನೈಟ್ ನಿಕ್ಷೇಪ ಇರ್ತಕ್ಕಂಥದ್ದು ವಿಕಲ್ನಲ್ಲಿ ಗ್ರಾನೈಟ್ ನಿಕ್ಷೇಪ ಅಂತಕ್ಕಂಥದ್ದು ಅತಿ ಹೆಚ್ಚು ಕಂಡು ಬರುತ್ತೆ. ನಾವು ಕರ್ನಾಟಕ ಖನಿಜ ಸಂಪನ್ಮೂಲ ಇರುವಾಗ ಈ ಒಂದು ಟಾಪಿಕ್ನ ಇಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡು ಬರೋದು ಇಲ್ಲಿ ಬಾಗಲಕೋಟೆಯಲ್ಲಿ. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ 6 ಇನ್ನು ಮಹಿಳಾ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ವಿಜಯಪುರದಲ್ಲಿ ಒಳ್ಳೆದಾಗುತ್ತೆ. ಓಕೆನಾ. ಉಳಿಸಲಾಗುತ್ತೆ. ನೆಕ್ಸ್ಟ್ ನೋಡಿ, ಇವೆಲ್ಲ ಕಾಣ್ತಾ ಇದಾರಪ್ಪ. ಸೊ ಇವೆಲ್ಲ ಕಾಣ್ತೀವಲ್ಲ, ಇವನ್ನೆಲ್ಲ ನಾವು ಯಥೇಚ್ಛವಾದ ಪರೀಕ್ಷೆ ಬಂದಾಗ ನಾವು ಇದನ್ನ ಯಥೇಚ್ಛವಾಗಿ ಅದರ ವಿವರಿಸಿದ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ನಾನು ಇನ್ನಷ್ಟು ಸುಧಾರಿಸಿ ಉತ್ತರಗಳನ್ನು ಬರೆದು ನಿಮ್ಗೆ ಹಾಕ್ತೇನೆ. ಸೊ ಬಿಡುವಾದಾಗ ನಾನು ಒಂದು ಕ್ಲಾಸನ್ನು ಕೇಳಿ ಅಂತ ಹೇಳ್ತಾ ಈ ವಿಷಯಗಳು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತು ಮುಂದಿನ ಚರ್ಚೆಗೆ ಹೊಸದಾಗಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ.